ಅಸ್ಸಲಾಂ ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಯಾಸ್ಮಿನ್ ರಿಯಾಜ್. ಸ್ನೇಹಿತರೆ, ನಾನು ಅಂದ್ಕೊಂಡಿದ್ದೆ ಎಲ್ಲಿ ನನ್ನ ವಿಡಿಯೋಸನ್ನು ಯಾರು ಇಷ್ಟಪಡಲ್ವಾ ಅಂತ ಹಾಗೆ. ಬಟ್ ಅಲ್ಹಮ್ದುಲಿಲ್ಲಾ ಎಲ್ಲರೂ ಕೂಡ ಇಷ್ಟಪಡ್ತಿದ್ದೀರಾ, ಎಲ್ಲರೂ ನನ್ನ ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ. ಒಳ್ಳೆ ರೀತಿ ಎಲ್ರಿಗೂ ರೀಚ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಕಾಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್. ನಾನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಬಂದು ಗಂಡಸರಿಗೆ ಮನೆಯಲ್ಲಿ ಗೌರವ ಸಿಗೋದು ಎಷ್ಟು ಇಂಪಾರ್ಟೆಂಟ್, ತಮ್ಮ ಮನೆಯವರಿಂದ ದುಡಿಯುವ ಗಂಡಸರಿಗೆ ಗೌರವ ರೆಸ್ಪೆಕ್ಟ್ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇದ್ರ ಕುರಿತು ಇವತ್ತು ಮಾತಾಡೋಣ ಸ್ನೇಹಿತರೆ. ಒಂದು ಗಂಡಸಾದವನಿಗೆ ಆಸೆ ಆಕಾಂಕ್ಷೆಗಳಿರಲ್ವ? ಖಂಡಿತ ಇರುತ್ತೆ. ಆ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳಿಗೆ ಏನೂ ಇಲ್ಲ ರೀ. ಸಣ್ಣ ಸಣ್ಣ ಆಸೆ ಆಕಾಂಕ್ಷೆಗಳು, ಅವರದೇನು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಇದೆಲ್ಲ ಯಾರಿಗೆ ಮಾಡ್ತಾರೆ ಹೇಳಿ? ತಮ್ಮ ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ ಮಾಡ್ತಾರೆ, ಹೌದಾ? ಅದು ಅಪಾರ್ಟ್ ಬಿಟ್ಟು ಅವರಿಗೆ ಮೈನ್ ಬೇಕಾಗಿರುವುದೇನು? ಅವ್ರು ನಿಮ್ಮಿಂದ ಏನು ಎಕ್ಸೆಪ್ಟ್ ಮಾಡ್ತಾರೆ ಹೇಳಿ? ಕೇವಲ ಗೌರವ ಅಷ್ಟೇ. ಅವರಿಗೆ ರೆಸ್ಪೆಕ್ಟ್ ಬೇಕು. ಅವ್ರು ಏನಾದರೂ ಒಂದು ತೀರ್ಪು ಕೊಟ್ಟರೆ, ಏನಾದರೂ ಒಂದು ಮಾತಾಡಿದರೆ ಅದಕ್ಕೆ ಎದುರುತ್ತರ ಮಾತನಾಡದೆ, ಅವರ ಮಾತನಾಡಿದ್ದಕ್ಕೆ ಅಂದರೆ ನಾವು ಬದ್ಧರಾಗಿರ್ಬೇಕು. ಅವರ ಯಾವುದೇ ತೀರ್ಪು ಕೊಡಲಿ, ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಅವರ ತೀರ್ಪು ತಪ್ಪಾಗಿದ್ರೆ ಸಂಗಾತಿಯಾದವಳು ಅದನ್ನು ತಿದ್ದಿ ಹೇಳುವಂತಿರ್ಬೇಕು. ಅದನ್ನು ಬಿಟ್ಟು ಅದನ್ನು ವಿರುದ್ಧವಾಗಿ ಮಾತನಾಡುವ ರೀತಿ ಇರಬಾರ್ದು. ಅದು ಅವರಿಗೆ ಕೂಡ ಇಷ್ಟ ಆಗಲ್ಲ. ಇನ್ನೊಂದು ಬಂದು, ಎಲ್ಲಿ ಗಂಡಗೆಡವಿದ್ನ, ಎಲ್ಲಿ ಏನಂದ್ರೆ ಒಂದು ಬಿಸ್ನೆಸ್ ಮಾಡ್ತಾನೆ ಫಾರ್ ಎಕ್ಸಾಂಪಲ್, ಅಲ್ಲಿ ಸೋತು ಹೋದ ಅಂತ ಅನ್ಕೊಳ್ಳಿ. ಆಗ ನೀವು ಅವರನ್ನು ತೀವ್ರವಾಗಿ ಅವಮಾನ ಮಾಡುದಲ್ಲ, ನೀವು ಮತ್ತೊಂದು ಬಾರಿ ಪ್ರಯತ್ನ ಮಾಡಿದರೆ ಖಂಡಿತ ನೀವು ಗೆಲ್ಲುತ್ತೀರಾ ಅನ್ನೋ ಒಂದು ಭರವಸೆ ಕೊಡ್ಬೇಕು. ಆಗ ತಾನೇ ಅವರು ಮುಂದೆ ಬರ್ತಾರೆ. ಇಲ್ಲ, ಅವ್ರು ನಮ್ಮ ಗಂಡಂದಿರು ಏನದಕ್ಕೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಮುಂದೆ ಹೋಗುದಿಲ್ಲ ಅಂತ ಅನೇಕ ಮಹಿಳೆಯರ ದೂರ ಆಗಿರುತ್ತೆ. ಈಸ್ ಎ ವೇಸ್ಟ್ ಬಾಡಿ ಅಂತ ಹೇಳ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲ ನಮ್ಮ ಗಂಡಂದಿರು ಅಂತ. ಯಾಕೆ ಈ ತರ ಆಗ್ತಿದೆ ಅಂದ್ರೆ, ಬಿಕಾಸ್ ಆಫ್ ಯು. ನೀವು ಅವರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಖಂಡಿತ ನೋಡಿ, ಈಗ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾರೆ, ನಾನು ಹೇಳಿದಾಗ ಅದರಲ್ಲಿ ಸೋತು ಹೋಗ್ತಾರೆ. ಆಗ ನೀವೇನು ಹೇಳ್ತೀರಾ ಹೇಳಿ? ಇದ್ದದನ್ನು ಹಾಳು ಮಾಡಿದ್ರಿ, ಇದ್ದದನ್ನೆಲ್ಲ ವೇಸ್ಟ್ ಮಾಡಿದ್ರಿ, ನಿಮ್ಮಿಂದ ಏನು ಆಗೋದಿಲ್ಲ, ನೀವು ಮಾಡ್ಲಿಕ್ಕೆ ಯಾಕೆ ಹೋದ್ರಿ, ಈ ತರ ಎಲ್ಲ ಹೇಳ್ತೀವಿ. ಆಗ ಅವರ ಮೈಂಡಲ್ಲಿ ಏನಾಗುತ್ತೆ ಹೇಳಿ? ನಕಾರಾತ್ಮಕ ಭಾವನೆಗಳು ತುಂಬುತ್ತೆ. ಇದರಿಂದ ಅವರು ತಾವೇನ್ ಮಾಡಿದ್ರು ಕೂಡ ತಪ್ಪಾಗ್ಬೋದು, ಮುಂದೆ ಏನು ಮಾಡೋದು ಬೇಡ, ನಮ್ಮಿಂದ ಏನು ಆಗೋದಿಲ್ಲ, ನಾವ್ ಏನ್ ಮಾಡಿದ್ರು ಅದು ಹಾಳಾಗುತ್ತೆ ಅಂತ ಅನ್ಕೊಂಡು ಒಂದು ಮೈಂಡ್ ಸೆಟ್ಗೆ ಬಂದ್ರೆ ಮುಗೀತು. ಮತ್ತೆ ಯಾವುದಕ್ಕೂ ಮುಂದೆ ಹೋಗಲ್ಲ ಅವರು. ಆಗ ಏನ್ ಮಾಡ್ತಾರೆ? ಮನೆಯಲ್ಲಿದ್ದ ಮಹಿಳೆಯರೇನೆ ನೀವೇ ಮುಂದೆ ಹೋಗಿ ಮಾಡಿ, ಎಲ್ಲ ನಿಮ್ಮಿಂದನೇ ಆಗ್ಲಿ ಅಂತ ಬಿಟ್ಟು ಬಿಡ್ತಾರೆ ಎಲ್ಲವನ್ನು. ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ನಾವುಗಳೇ ಅಂತ ತಿಳ್ಕೊಳ್ಬೇಕು. ಮಹಿಳೆಯರು ಈ ಸಣ್ಣ ಸಣ್ಣ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡರೆ ಖಂಡಿತ ನಿಮ್ಮ ಗಂಡಂದಿರು ಎಲ್ಲದಕ್ಕೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು, ಗಂಡಂದಿರಿಗೆ ಇನ್ಸಲ್ಟ್ ಮಾಡಬಾರ್ದು. ಓಕೆ, ಯಾವುದೇ ಒಂದು ಸಮಯ ಬಂದರೂ ಕೂಡ ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರ ಮುಂದೆ ಕೂಡ. ಮುಖ್ಯವಾಗಿ ಹೇಳೋದು ಏನಂದ್ರೆ, ಅವರಿಗೆ ಗೌರವ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಲ್ಲಿ ಅಂದ್ರೆ, 4 ಜನರ ಮುಂದೆ ಅವರೊಟ್ಟಿಗೆ ಮಾತನಾಡುವಾಗ ನಿಮ್ಮ ಮಧ್ಯೆ ಏನು ಬೇಕಾದ್ರೆ ಇರ್ಲಿ, ಅದನ್ನು ನೀವು 4 ಜನರ ಮುಂದೆ ತೋರಿಸಬಾರ್ದು ಯಾವತ್ತೂ ಕೂಡ. ಗಂಡನ ಗೌರವವನ್ನು ಕಾಪಾಡಬೇಕಾಗಿರೋದು 4 ಜನರ ಮುಂದೆ ಹೊರತು ಮನೆ ಒಳಗೆ ಅಲ್ಲ, ಹೌದಾ? ಮನೆ ಹೊರಗೆ ಹೋಗುವಾಗ, ಅಥವಾ ಒಬ್ರು ರಿಲೇಷನ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅವರ ಮುಂದೆ ನಿಮ್ಮ ಗಂಡನೊಂದಿಗೆ ಮಾತನಾಡುವಾಗ ಗೌರವದಿಂದ ಮಾತಾಡಿ. ನೀವು ಗೌರವದಿಂದ ಅವರೊಟ್ಟಿಗೆ ಅಲ್ಲಿ ಮಾತಾಡಿದ್ರೆ ನಿಮ್ಮ ಗಂಡನಿಗೆ ಎಲ್ಲರಿಂದ ಕೂಡ ಗೌರವ ಸಿಗುತ್ತೆ. ಇಲ್ಲಿ ಆದ್ರೆ ಸಿಗೋದೇ ಇಲ್ಲ ಗೌರವ. ನೀವು ಅನ್ಕೊಳ್ಬೋದು, ಯಾರು ನಮ್ಮ ಗಂಡನಿಗೆ ಗೌರವ ಕೊಡೋದೇ ಇಲ್ಲ ಯಾಕೆ ಅಂತ. ಬಿಕಾಸ್ ಆಫ್ ಯು. ನೀವು ಸರಿ ಇದ್ರೆ, ನೀವು ಸರಿಯಾದ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಿದ್ರೆ ಎಲ್ಲರ ಮುಂದೆ, ಖಂಡಿತ ಎಲ್ರಿಗೂ ಗೌರವ ಕೊಡ್ತಾರೆ. ಅವರ ಮನಸ್ಸಲ್ಲಿ ಏನಿರುತ್ತೆ ಹೇಳಿ? ಆ ವೈಫ್ ಆದವಳೇ ಗೌರವ ಕೊಡಲ್ಲ, ಅವರೇ ರೆಸ್ಪೆಕ್ಟ್ ಮನೆಯವರು ಕೊಡಲ್ಲ ಅಂದ್ಮೇಲೆ ಮಿಕ್ಕಿದವ್ರು ಯಾಕೆ ಕೊಡ್ತಾರೆ? ಅದಕ್ಕೆ ಹೇಳೋದು, 4 ಜನರ ಮುಂದೆ ಮಾತನಾಡುವಾಗ ನಿಮ್ಮ ಗಂಡಂದಿರಿಗೆ ಗೌರವವನ್ನು ಕೊಟ್ಟು ಮಾತನಾಡಿ. ನೆಕ್ಸ್ಟ್ ಬಂದು, ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಹೋಗುವ ಮಾತನ್ನು ಆಡ್ಬೇಡಿ. ಅವರು ಸೋತಾಗ ದಯವಿಟ್ಟು ಈ ತರ ಮಾತನಾಡಿದಾಗ, ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ ಆ ಜೀವಕ್ಕೆ ನೀವೇ ಆಸರೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾರಾಗ್ತಾರೆ ಹೇಳಿ? ಆಗ ಅವ್ರು ಏನ್ ಮಾಡ್ತಾರೆ? ಫುಲ್ ಕುಗ್ಗಿ ಹೋಗ್ತಾರೆ. ಯಾವುದಕ್ಕೂ ಮತ್ತೆ ಏನ್ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅವರಿಗಿರುವ ಒಂದು ಆಸೆ ಅಂದ್ರೆ ತನ್ನ ಮಕ್ಕಳು, ತಮ್ಮ ಹೆಂಡತಿಯನ್ನು ಖುಷಿಯಾಗಿರಿಸೋದು. ಅದೇ ಆಗ್ಲಿಲ್ಲ ಅಂದ್ರೆ ಮತ್ತೆ ಅವರು ಸುಸೈಡ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ. ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ದೂರ ಮಾಡುದು, ಅಥವಾ ನೀವೇ ದೂರ ಹೋಗುದು, ಇಂಥದ್ದೆಲ್ಲ ಮಾಡಬೇಡಿ. ಅವರು ಸೋತು ಹೋದಾಗ ಲೈಫಲ್ಲಿ ಒಂದು ಸೋಲು ಗೆಲುವು ಅನ್ನೋದು ಸಹಜ. ಎಲ್ರೂ ಸೋಲ್ತಾರೆ, ಎಲ್ರೂ ಗೆಲ್ಲಲಿಕ್ಕೆ ಉಂಟು.
ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಇದೆಲ್ಲವೂ ಲೈಫ್ ಸರ್ಕಲಲ್ಲಿ ಬರೋದು. ಯಾವಾಗ ಬೇಕಾದ್ರೂ ಒಬ್ರು ಮೇಲೆ ಹೋಗ್ಬೋದು, ಒಬ್ರು ಕೆಳಗೆ ಬರ್ಬೋದು. ಆ ಟೈಮಲ್ಲಿ ಕೆಳಗೆ ಹೋದಾಗ ಅಥವಾ ದುಃಖದಲ್ಲಿದ್ದಾಗ, ಈ ಥರ ಟೈಮಲ್ಲಿ ಸಂಗಾತಿಯಾದವಳು ಯಾವತ್ತೂ ಬಿಟ್ಟು ಹೋಗ್ಬಾರ್ದು, ಮಕ್ಕಳನ್ನು ದೂರ ಮಾಡಬಾರ್ದು. ಆಗ ಏನ್ ಮಾಡ್ತಾರೆ ಹೇಳಿ, ತುಂಬಾ ಯುವಕರಾಗಿರ್ಬೋದು, ಮಾಡೋದು ಮುಖ್ಯವಾಗಿ ಸುಸೈಡ್ ಮಾಡ್ಕೊಳ್ತಾರೆ. ಹ್ಮ್. ನಾವು ಇಂಥದ್ದೆಲ್ಲ ನೋಡಿದೀವಿ. ಎಷ್ಟೋ ಜನ ಹೆಂಡತಿ ಬಿಟ್ಟು ಹೋದಾಗ ಸುಸೈಡ್ ಮಾಡ್ಕೊಳ್ಳೋದು. ಇತ್ತೀಚೆಗೆ ಅಷ್ಟೇ ನಾವು ನೋಡಿದೀವಿ. ಸೊ ಇದ್ರ ಬಗ್ಗೆ ನಾ ಮಾತಾಡಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಆಗಿ ಹೇಳಿದ್ದು ಅಷ್ಟೇ. ಸೊ ಇಂಥದ್ದೆಲ್ಲ ಮಾಡಬಾರ್ದು. ಅವ್ರು ಯಾರಿಗೋಸ್ಕರ ಬದುಕ್ತಿರೋದು ಹೇಳಿ? ಇಷ್ಟೆಲ್ಲ ಲೈಫ್ ಸರ್ಕಲ್ ಅಲ್ಲಿ ನಿಮ್ಗೆ ಬೇಕಾದದ್ದನ್ನೆಲ್ಲ ತಂದು ಕೊಟ್ರು. ಯಾವಾಗ ಅವರು ಕಷ್ಟ ಬಂತ, ಯಾವಾಗ ಅವರ ಲೈಫಲ್ಲಿ ಪ್ರಾಬ್ಲಮ್ ಆಯ್ತು, ಆಗ ನಾವು ಬಿಟ್ಟು ಹೋಗೋದು ಯಾವ್ದು ಸರಿ ಹೇಳಿ? ಆ ಟೈಮಲ್ಲಿ ಸಂಗಾತಿಯಾಗಿ ಕೈ ಹಿಡಿದು ಅವರನ್ನು ಮೇಲಕ್ಕೆತ್ತುವ ಕೆಲಸ ಮಾಡಬೇಕು ಹೊರತು ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಆಡಲೇಬಾರ್ದು. ಸೊ ಇದರಿಂದ ಅವರಿಗೂ ಸ್ಫೂರ್ತಿದಾಯಕವಾಗುತ್ತೆ. ಬದುಕಲಿಕ್ಕೆ ಇನ್ನೊಂದು ಮೆಟ್ಟಿಲು ಸಿಕ್ಕಿದ ಹಾಗೆ ಆಗುತ್ತೆ. ಸೊ ಯಾವತ್ತೂ ಕೂಡ ಬಿಟ್ಟು ಹೋಗುವ ಮಾತು ಆಡಬೇಡಿ. ಸೊ ಅವರ ಆಸೆಗಳು ಏನಂತ ಹೇಳಿದ್ದೀನಿ, ಕೇವಲ ನಿಮ್ಮನ್ನು ಖುಷಿಯಾಗಿರಿಸುವುದು, ನಿಮ್ಮ ಬಯಕೆಗಳನ್ನು ಪೂರೈಸುವುದೇ ಆಸೆ. ಅವರಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಗೌರವ ಕೊಡಬೇಕು, ಅವರ ತೀರ್ಪಿಗೆ ನೀವೆಲ್ಲ ಬದ್ಧರಾಗಿರ್ಬೇಕು ಅನ್ನೋ ಒಂದು ಸಣ್ಣ ಆಸೆಗಳಷ್ಟೇ. ಇದೆಲ್ಲ ಮೆನ್ ಸೈಕಾಲಜಿ. ತುಂಬಾ ಜನರಿಗೆ ಇದರ ಕುರಿತು ಗೊತ್ತಿಲ್ಲ ಅಂತ ಈ ವಿಡಿಯೋಸ್ ಮಾಡಿದ್ದೀನಿ. ಸೊ ನಿಮ್ಮವರಿಗೆ ಈ ವಿಡಿಯೋಸ್ ಅನ್ನು ಶೇರ್ ಮಾಡ್ಕೊಳ್ಳಿ. ಎಲ್ಲ ಒಂದು ಕಡೆ ನಿಮ್ಮ ವೈಫಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರ ಮನಸ್ಸು ಚೇಂಜ್ ಆಗಿ ನಿಮ್ಮೊಟ್ಟಿಗೆ ಅನ್ಯೋನ್ಯತೆಯಿಂದ ಇರ್ಬೋದು. ಸೊ ಸೊ ಇನ್ಶಾ ಅಲ್ಲಾಹ್ ನೆಕ್ಸ್ಟ್ ಒಂದು ಅದ್ಭುತವಾದ ಮೆಸೇಜ್ ಒಂದಿಗೆ ನಿಮ್ಮ ಮುಂದೆ ನಾನು ಖಂಡಿತ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ, ಆ್ಯಂಡ್ ವಿಡಿಯೋಸನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.